ವಿಚಿತ್ರ ಆಗುತ್ತೆ ಇನ್ ಮುಂದಕ್ಕೆ. ಏನ್ ಕಾರಣ ಗುರುಗಳೇ ಇದು ಆಗೋ ಜಗತ್ತಿನ ವಿನಾಶ, ಧರ್ಮದ ರಕ್ಷಣೆ. ಇದೆಲ್ಲ ಒಂದು ವ್ಯತ್ಯಾಸನ ನಾವು ನೋಡ್ಬೋದು ಇನ್ನು ಮುಂದಿನ ಕಾಲದಲ್ಲಿ. ಖಂಡಿತ ನೋಡ್ತೀವಿ. ಆಮೇಲೆ ನಿಮಗೆ ಅಮ್ಮನವರು ಇದು ನೀವು ಹೇಳಿದ್ರಿ ಪ್ರಥಮ ಬಾರಿಗೆ ಕೈಲಾಸ ಮಂಟಪದಲ್ಲಿ ಈ ಒಂದು ಅವಕಾಶನ ಕೊಟ್ಟಿದ್ದಾರೆ ಅಂತ. ಸೊ ಮೂಲ ಉದ್ದೇಶ ಗುರುಗಳೇ ಅಂದ್ರೆ ಅದೇ ನಕ್ಷತ್ರದಲ್ಲಿ ಅದೇ ದಿನ ಮೂಲ ಕರ್ಕೊಂಬಂದಿರ್ತಾರೆ. ಆ ದಿನ ಅವರೇ ಸ್ವತಃ ಹೇಳಿ ದೈವ ಕೊಡುವಾಗ ಮುಂದೆ ಇದು ನಿಮ್ಗೆ ಆ ಸಮಯ ಬಂದಾಗ ಅವರೇ ಹೇಳಿ ಮಾಡಿಸ್ತಾರೆ. ಅದಾಗಿದೆ. ಅಂದ್ರೆ ಆ ಇದರಲ್ಲಿ ಪಾಲ್ಗೊಂಡಿರತಕ್ಕಂಥ ಭಕ್ತಾದಿಗಳಿಗೆ ಯಾವ ಒಂದು ಅಂದ್ರೆ ಆಸೆಗಳು ಈಡೇರುತ್ತೆ, ಆ ಥರ ಸಂಕಲ್ಪ ಈಡೇರುತ್ತಾ? ಲೋಕ ಕಲ್ಯಾಣದ ಪರಮಶಿವನ ಪೂರ್ಣ ಅನುಗ್ರಹ ಇದೆ, ಪರಮಶಿವನ ಪರಿಪೂರ್ಣ ಅನುಗ್ರಹ ಇದೆ. ಏನೇನು ಚೇಂಜಸ್, ಬದಲಾವಣೆ ನಾವು ನೋಡ್ಬೋದು. ಇಲ್ಲಿ ಏನಾಗುತ್ತೆ ಅಂದ್ರೆ ಪರಿವರ್ತನೆ ಅಂತ ಹೇಳ್ಬೋದು. ಪರಿವರ್ತನೆ ಅಂದ್ರೆ ಜನ್ಮ ಜನ್ಮದಲ್ಲೂ ದೈವ ಹುಡುಕೊಂಬಂದವ್ರಿಗೆ, ಸದ್ಗುರುವಿನ ಕೃಪೆ ಇರೋರಿಗೆ ಪರಿಪೂರ್ಣ ದೇವಿಯ ಅನುಗ್ರಹ ಆಗಿ 7 ಜನ್ಮದ ಕರ್ಮ ಕಳೆದಿ, ಈಗ ಆಲ್ರೆಡಿ ಹಿಂದೆನೆ ಹೇಳಿದಾಗಿ 7 ಜನ್ಮದ ಕರ್ಮ ಕಳೆದ್ಮೇಲೆ 7 ಜನ್ಮದ ತಾತ್ಪರ್ಯಕ್ಕೆ ದೈವಿಕ ಅಂಶ ಬರುತ್ತೆ. ದೈವಿಕ ಅಂಶ ಸಿಕ್ತಾಗ ಇದನ್ನ ಯಾರು ಕೊಟ್ಟವ್ರು ಅಂತ ಗೊತ್ತಾಗುತ್ತೆ. ಹರಿಹರಪ್ಪಾಜಿ ಅಂತ ಅಲ್ಲಿ ದೇವ್ರವ್ರಿಗೂ ಒಂದು ದಾರಿ ಮಾಡಿಕೊಡ್ತಾರೆ. ಎಲ್ಲವೂ ಸಿಗೋದು ಅದೇ ಸ್ಥಳದಲ್ಲಿ. ಇಲ್ಲಿ ಕರ್ಮ ಕಳೀತದೆ. ಇದೊಂದು ದ್ವಾರ. ಕೈಲಾಸ ಮಂಟಪ ಮನುಷ್ಯನ್ ಸತ್ತಾಗ ಹೆಂಗೆ ಹೆಣ ಅಂತ ನಾವು ಪೂಜೆ ಮಾಡ್ತೀವೋ